ನಮಸ್ಕಾರ. ಈ ಅದ್ಭುತವಾದ ವಿವರಣೆಗೆ ಸ್ವಾಗತ. ಮೆಣಸಿನಕಾಯಿ ಬೆಳೆಯಲ್ಲಿ ಅತಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ? ಪ್ರತಿಯೊಬ್ಬ ಬೆಳೆಗಾರನ ದೊಡ್ಡ ಕನಸಲ್ವಾ ಇದು? ಲಾಭವನ್ನು ಗರಿಷ್ಠಗೊಳಿಸಬೇಕು ಅನ್ನೋದು ಎಲ್ಲರ ಗುರಿಯಾಗಿರುತ್ತೆ. ಆದರೆ ಇದರ ಅಸಲಿ ರಹಸ್ಯ ಅಡಗಿರುವುದು ಕೇವಲ ಸರಿಯಾದ ನಾಟಿ ವಿಧಾನದಲ್ಲಿ ಮಾತ್ರ ಅಂತ ಈ ಮಾಹಿತಿಯು ನಮಗೆ ಸ್ಪಷ್ಟಪಡಿಸುತ್ತದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಈ ವಿವರಣೆಯಲ್ಲಿ ನಾವು ಮಣ್ಣಿನ ಸಿದ್ಧತೆಯಿಂದ ಹಿಡಿದು ನೀರಾವರಿಯವರೆಗಿನ ಪ್ರಮುಖ 6 ಹಂತಗಳನ್ನು ನೋಡಲಿದ್ದೇವೆ. ಇವು ಹೇಗೆ ಕೃಷಿಯ ಸಾಮಾನ್ಯ ಸಮಸ್ಯೆಗಳನ್ನು ಬಗೆಹರಿಸಿ ಲಾಭವನ್ನು ಹೆಚ್ಚಿಸುತ್ತವೆ ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ನಾವು ಸಾಮಾನ್ಯವಾಗಿ ಮಾಡುವ ತಪ್ಪುಗಳ ಬಗ್ಗೆ ಮಾತನಾಡೋಣ. ಇವೇ ನೋಡಿ ಬಹುತೇಕ ಸಮಸ್ಯೆಗಳ ಮೂಲ. ಸರಿಯಾದ ಅಂತರ ಬಿಡದಿರುವುದು ಅಥವಾ ಕಳಪೆ ಗುಣಮಟ್ಟದ ಸಸಿಗಳನ್ನು ಬಳಸುವಂತಹ ಸಣ್ಣ ಸಣ್ಣ ತಪ್ಪುಗಳು ಎಷ್ಟೊಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತವೆ ಗೊತ್ತಾ? ಇದರ ನೇರ ಪರಿಣಾಮವಾಗಿ ರೋಗಗಳು ವಿಪರೀತವಾಗಿ ಹೆಚ್ಚಾಗಿ ಇಳುವರಿ ಪಾತಾಳಕ್ಕೆ ಕುಸಿಯುತ್ತದೆ. ಸುಲಭವಾಗಿ ತಡೆಯಬಹುದಾದ ಇಂತಹ ಸಾಮಾನ್ಯ ತಪ್ಪುಗಳು ಇಡೀ ಬೆಳೆಯನ್ನು ಹೇಗೆ ಹಾಳು ಮಾಡುತ್ತವೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಈಗ ಪರಿಹಾರದ ಕಡೆಗೆ ಬರೋಣ. ಅದೇ ನಮ್ಮ 2ನೇ ಹಂತ, ಸೂಕ್ತ ಮಣ್ಣಿನ ಸಿದ್ಧತೆ. ಇದುವೇ ಬೆಳೆಯ ಭದ್ರವಾದ ಬುನಾದಿ. ಸರಿಯಾದ ಬುನಾದಿ ನಿರ್ಮಿಸುವಾಗ ಮೊದಲನೇ ಕೆಲಸ ಮಣ್ಣನ್ನು ಚೆನ್ನಾಗಿ ಸಡಿಲುಗೊಳಿಸುವುದು ಮತ್ತು ಹೆಚ್ಚುವರಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಉತ್ತಮ ಡ್ರೈನೇಜ್ ವ್ಯವಸ್ಥೆ ಮಾಡುವುದು. ಆಮೇಲೆ ಮಣ್ಣಿನ ಆರೋಗ್ಯವನ್ನು ಒಳಗಿನಿಂದಲೇ ಹೆಚ್ಚಿಸಲು ಕಾಂಪೋಸ್ಟ್ ಅಥವಾ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಲೇಬೇಕು. ಕೊನೆಯದಾಗಿ ಎತ್ತರದ ಪಾತಿಗಳು ಅಂದರೆ ರೇಸ್ಡ್ ಬೆಡ್ಸ್ ಮಾಡುವುದನ್ನು ಮರೆಯಲೇಬಾರದು. ಈ ಎತ್ತರದ ಪಾತಿಗಳನ್ನು ಯಾಕೆ ಮಾಡಬೇಕು ಅಂದರೆ ಇದರ ಹಿಂದಿನ ವಿಜ್ಞಾನ ಬಹಳ ಸರಳ ಮತ್ತು ಪರಿಣಾಮಕಾರಿ. ಹೊಲದಲ್ಲಿ ನೀರು ನಿಲ್ಲೋದನ್ನು ಇದು ಸಂಪೂರ್ಣವಾಗಿ ತಪ್ಪಿಸುತ್ತೆ. ನೀರು ನಿಲ್ಲಿಲ್ಲ ಅಂದರೆ ಸಹಜವಾಗಿಯೇ ಬೇರು ಕೊಳೆಯುವಿಕೆ ಅಥವಾ ರೂಟ್ ರಾಟ್ ಸಮಸ್ಯೆ ಇರೋದಿಲ್ಲ. ಮಣ್ಣಿನ ನಿರ್ವಹಣೆಯ ಈ ಒಂದು ಸರಳ ತಂತ್ರ ಬೆಳೆಯ ಭವಿಷ್ಯವನ್ನೇ ಭದ್ರಪಡಿಸುತ್ತೆ. ಮುಂದಿನ ಹಂತ, ಮಣ್ಣಿಗೆ ಸೇರಿಸಲು ಅತ್ಯುತ್ತಮ ಸಸಿಗರನ್ನು ಆಯ್ಕೆ ಮಾಡುವುದು. ಇದರಲ್ಲಿ 30 ದಿನಗಳ ನಿಯಮ ಬಹಳ ಮುಖ್ಯ. ನಾವು ಆಯ್ಕೆ ಮಾಡುವ ಸಸಿಗಳು ದಟ್ಟ ಹಸಿರು ಬಣ್ಣದಲ್ಲಿರಬೇಕು ಮತ್ತು ಸಂಪೂರ್ಣವಾಗಿ ರೋಗಮುಕ್ತವಾಗಿರಬೇಕು. ಆದರೆ ಇಲ್ಲಿ ಒಂದು ಸೀಕ್ರೆಟ್ ಇದೆ. ಅದೇ ಸಸಿಗಳ ವಯಸ್ಸು. ಸಸಿಗಳಿಗೆ ನಿಖರವಾಗಿ 25ರಿಂದ 30 ದಿನಗಳಾಗಿರಬೇಕು. ಈ ನಿರ್ದಿಷ್ಟ ವಯಸ್ಸಿನ ಸಸಿಗಳನ್ನು ನೆಟ್ಟರೆ ಮಾತ್ರ ಅವು ತಕ್ಷಣವೇ ಬೇರೂರಿ ರೋಗಗಳನ್ನು ಎದುರಿಸಿ ಅತ್ಯುತ್ತಮ ಆರಂಭವನ್ನು ಪಡೆದುಕೊಳ್ಳುತ್ತವೆ. ಈಗ 4ನೇ ಹಂತಕ್ಕೆ ಬರೋಣ. ಅದೇ ಸೂಕ್ತ ಅಂತರ. ಇದನ್ನು ನಾವು ಕೃಷಿಯ ಗಣಿತ ಅಂತಾನೆ ಕರಿಬೋದು. ಒಂದು ಅತ್ಯುತ್ತಮವಾದ ಕೃಷಿ ವಿನ್ಯಾಸಕ್ಕೆ ಈ ಗಣಿತ ಪಕ್ಕಾ ಇರಬೇಕು. ಗಿಡದಿಂದ ಗಿಡಕ್ಕೆ 20ರಿಂದ 30 ಸೆಂಟಿಮೀಟರ್, ಹಾಗೆ ಸಾಲಿನಿಂದ ಸಾಲಿಗೆ 45ರಿಂದ 60 ಸೆಂಟಿಮೀಟರ್ ಅಂತರ ಖಂಡಿತ ಇರಬೇಕು. ಈ ಅಂಕಿಅಂಶಗಳನ್ನು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡು ಹೊಲದ ವಿನ್ಯಾಸ ಮಾಡಬೇಕು. ಇದು ಕೇವಲ ಸಂಖ್ಯೆಗಳಲ್ಲ, ಯಶಸ್ಸಿನ ಕೀಲಿಕಾಯಿ. ಇಷ್ಟು ಕಟ್ಟುನಿಟ್ಟಾಗಿ ಅಂತರವನ್ನ ಯಾಕೆ ಕಾಪಾಡಬೇಕು? ಕಾರಣ ಇಷ್ಟೇ: ಉತ್ತಮ ಗಾಳಿಯಾಡುವಿಕೆ. ಈ ನೈಸರ್ಗಿಕವಾದ ಗಾಳಿಯ ಹರಿವು ರೋಗಾಣುಗಳನ್ನು ಅಲ್ಲಿಯೇ ತಡೆಗಟ್ಟುತ್ತದೆ ಮತ್ತು ಅವು ಹರಡದಂತೆ ಮಾಡುತ್ತದೆ. ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಕೇವಲ ಸರಿಯಾದ ಅಂತರ ಕಾಯ್ದುಕೊಳ್ಳುವುದರಿಂದಲೇ ನಾವು ರೋಗಗಳನ್ನು ಹತ್ತಿಕ್ಕಬಹುದು. ಅದ್ಭುತ ಅಲ್ವಾ? ಈಗ 5ನೇ ಹಂತ, ಮಲ್ಚಿಂಗ್ ಮತ್ತು ಸ್ಮಾರ್ಟ್ ನೀರಾವರಿಯ ಮೂಲಕ ಗಿಡಗಳನ್ನು ಹೇಗೆ ರಕ್ಷಿಸುವುದು ಅಂತ ನೋಡೋಣ. ನೋಡಿ, ನಾಟಿ ಮಾಡುವಾಗ ಎಷ್ಟೇ ಆತುರವಿದ್ರೂ ಸರಿ ಸಸಿಗಳನ್ನು ಬಹಳ ನಾಜೂಕಾಗಿ ನಿಧಾನವಾಗಿ ನೆಡಬೇಕು. ಇದರಿಂದ ನವಿರಾದ ಬೇರುಗಳಿಗೆ ಸ್ವಲ್ಪವೂ ಹಾನಿಯಾಗಬಾರ್ದು. ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಅಂದರೆ ನೆಟ್ಟ ತಕ್ಷಣವೇ ಗಿಡಗಳಿಗೆ ನೀರನ್ನು ಹಾಯಿಸಲೇಬೇಕು. ಇದರಿಂದ ಸಸಿಗಳು ಹೊಸ ಮಣ್ಣಿಗೆ ಒಗ್ಗಿಕೊಂಡು ಭದ್ರವಾಗಿ ನೆಲೆಯೂರಲು ಸಾಧ್ಯವಾಗುತ್ತೆ. ನಾಟಿಯ ನಂತರದ ನಿರ್ವಹಣೆಯಲ್ಲಿ ಮಲ್ಚಿಂಗ್ ಮತ್ತು ಹನಿ ನೀರಾವರಿಯ ಕಾಂಬಿನೇಷನ್ ಇದೆಯಲ್ಲ, ಅದು ನಿಜಕ್ಕೂ ಕೃಷಿಯಲ್ಲಿ ಒಂದು ಮ್ಯಾಜಿಕ್. ಮಲ್ಚಿಂಗ್ ಮಾಡೋದರಿಂದ ಬೆಳೆಯ ಪೋಷಕಾಂಶಗಳನ್ನು ಕದ್ದು ತಿನ್ನುವ ಕಳೆಗಳು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತವೆ ಮತ್ತು ಮಣ್ಣಿನಲ್ಲಿ ತೇವಾಂಶ ಹಾಗೆಯೇ ಉಳಿಯುತ್ತದೆ. ಇನ್ನು ಹನಿ ನೀರಾವರಿ ಬಳಸೋದ್ರಿಂದ ಸಾಂಪ್ರದಾಯಿಕ ವಿಧಾನಗಳಿಗಿಂತ 50%ಕ್ಕೂ ಹೆಚ್ಚು ನೀರು ಉಳಿತಾಯವಾಗುತ್ತೆ. ಇವೆರಡೂ ಸೇರಿದ್ರೆ ಅದ್ಭುತವಾದ ಮತ್ತು ತನ್ನನ್ನು ತಾನೇ ನಿರ್ವಹಿಸಿಕೊಳ್ಳಬಲ್ಲ ಕೃಷಿ ವಾತಾವರಣ ಸೃಷ್ಟಿಯಾಗುತ್ತೆ. ಕೊನೆಯದಾಗಿ ಮತ್ತು ಅತ್ಯಂತ ಕುತೂಹಲಕಾರಿಯಾದ ಹಂತ, ಗರಿಷ್ಠ ಇಳುವರಿ. ಅದೇ ನಮ್ಮ ಅಂತಿಮ ಪ್ರತಿಫಲ. ನಾವು ಇಲ್ಲಿಯವರೆಗೆ ಮಾಡಿದ ಮಣ್ಣಿನ ಸಿದ್ಧತೆಯಿಂದ ಹಿಡಿದು ಸ್ಮಾರ್ಟ್ ನೀರಾವರಿಯವರೆಗಿನ ಪ್ರತಿಯೊಂದು ವೈಜ್ಞಾನಿಕ ಹೆಜ್ಜೆಯೂ ಇಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ಈ ಕ್ರಮಬದ್ಧವಾದ ಕೆಲಸದಿಂದ ಗಿಡಗಳು ಅತ್ಯಂತ ಆರೋಗ್ಯಕರವಾಗಿ ಬೆಳೆಯುತ್ತವೆ. ಇದರ ನೇರ ಪರಿಣಾಮವಾಗಿ ಮೆಣಸಿನಕಾಯಿ ಇಳುವರಿಯಲ್ಲಿ ಭಾರೀ ಏರಿಕೆ ಕಾಣುತ್ತದೆ ಮತ್ತು ಅಂತಿಮವಾಗಿ ನಮ್ಮ ಲಾಭ ಗಣನೀಯವಾಗಿ ಹೆಚ್ಚಾಗುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲಿ ಖಂಡಿತ ಸಿರುತ್ತೆ.
ಈ ಇಡೀ ವಿವರಣೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಸರಿಯಾದ ನಾಟಿ ವಿಧಾನವಿದ್ರೆ ಹೆಚ್ಚಿನ ಇಳುವರಿ ಖಚಿತ. ನಾವು ವಿಶ್ಲೇಷಿಸಿದ ಎಲ್ಲ ವೈಜ್ಞಾನಿಕ ತಂತ್ರಗಳ ಅಸಲಿಗುಟ್ಟಿರುವುದು ಇದರಲ್ಲೇ. ಹಾಗಾದರೆ ಒಂದು ಕೊನೆಯ ಪ್ರಶ್ನೆ: ಮುಂಬರುವ ಹಂಗಾಮನಲ್ಲಿ ದಾಖಲೆಯ ಇಳುವರಿಯನ್ನು ಖಚಿತಪಡಿಸಿಕೊಳ್ಳಲು ನಾವು ಈಗ ಚರ್ಚಿಸಿದ ತಂತ್ರಗಳ ಪೈಕಿ ಯಾವ ನಿರ್ದಿಷ್ಟ ನಾಟಿ ತಂತ್ರವನ್ನ ಮೊದಲು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬಹುದು? ಸ್ವಲ್ಪ ಯೋಚಿಸಿ. ಈ ವೈಜ್ಞಾನಿಕ ತಂತ್ರಗಳ ಸರಿಯಾದ ಬಳಕೆಯು ಖಂಡಿತವಾಗಿಯೂ ಮುಂದಿನ ಬೆಳೆಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು.